ಈ ಅಮ್ಮ ಬಂದ್ಬಿಟ್ಟು ಮಾತಂಗಿ ದೇವಿ ಅಂದರೆ ದಶಮಹಾವಿದ್ಯೆಯಲ್ಲಿ 9ನೇದು ಮಾತಂಗಿ ದೇವಿ ಅಂತ ಬರುತ್ತೆ. ಈ ಅಮ್ಮ ಮಾಂಸಾಹಾರಿ ದೇವತೆ ಅಂದರೆ ಬೇಟೆ ಪೂಜೆ, ಅಂದರೆ ಕೋಳಿ ಪೂಜೆ ಇರ್ಬೋದು, ಬೇಟೆ ಪೂಜೆ ಇರ್ಬೋದು. ಇಲ್ಲಿ ಎಷ್ಟೋ ಜನ ಪೂಜೆ ಪುನಸ್ಕಾರ ನಡೀತಾ ಇರ್ತದೆ, ನೈವೇದ್ಯ ಪೂಜೆ ನಡೀತಾ ಇರ್ತದೆ. ಅದ್ರ ಬಗ್ಗೆ ವಿಚಾರ ತಿಳಿಸೋಣ ಅಂತ ವಿಚಾರ ತಗೊಂಡಿದ್ದೀನಿ. ಏನಪ್ಪ ವಿಚಾರ ಅಂದರೆ, ನಿಮ್ಗೆ ಕೇಳಿರ್ಬೋದು, ಯಾವುದೇ ಮನೆ ಆದ್ರೂ ಸಹ ಹಣ್ಣು ಋಣ ಇಟ್ಟು ಅಂದರೆ ಮನೆ ಚೆನ್ನಾಗಿರುತ್ತೆ, ನೆಮ್ಮದಿನೂ ಇರುತ್ತೆ. ಹಣ್ಣು ಋಣ ಯಾವತ್ತೂ ಸಹ ತೀರಿಸ್ಬೇಕು ಅನ್ನೋದು ವಿಚಾರ ಬರುತ್ತೆ. ಅದೇ ರೀತಿಯೂ ಸಹ ಈ ಅಮ್ಮ ಒಂದೊಂದು ಹೊಟ್ಟೆ ಹಸು ತಯಾರಕ್ಕಾಗಲ್ಲ, ಏನಿಲ್ಲ. ಈ ಅಮ್ಮ ಚಿನ್ನ ಬೆಳ್ಳಿ ಒಡವೆ ಏನಂದೇನು ಕೇಳಲ್ಲ, ಏನಿಲ್ಲ. ಈ ಅಮ್ಮ ಏನಂದರೆ, ನನಗೆ ಆಹಾರ ಬೇಕು, ನಂಗೆ ಆಹಾರ ಊಟ ಬೇಕು, ಯಾರು ನಂಗೆ ಊಟ ಕೊಡ್ತಾರ ಮನೆ ಒಳ್ಳೇದು ಮಾಡ್ತೀನಿ ಅಂತ ವಿಚಾರ ತಿಳಿಸ್ತಾರೆ. ಅಂದರೆ ನಿಮ್ಮ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ಏನೇ ವಿಚಾರ ಇರ್ಬೋದು, ಗೊತ್ತಾಯ್ತಾ, ಏನೇ ಕುಟುಂಬ ವಿಚಾರ ಇರ್ಬೋದು, ಅಥವಾ ಕುಟುಂಬ ವಿಚಾರದು ಜಮೀನು ವಿಚಾರ ಇರ್ಬೋದು, ವ್ಯವಹಾರ ಇರ್ಬೋದು, ಸಣ್ಣ ಪುಟ್ಟ ದುಡ್ಡಿನ ವಿಚಾರ ಇರ್ಬೋದು, ದುಡ್ಡಿನ ವ್ಯವಹಾರ ಇರ್ಬೋದು, ಏನಾಗಿರ್ಬೋದು, ಸರಿನಾ. ಇಲ್ಲಿಗೆ ಬಂದ್ಬಿಟ್ಟು, ಅಮ್ಮ ತಾಯಿ ನಿಮಗೆ ಆಹಾರ ಕೊಡ್ತೀನಿ, ಜೋಡಿ ಕೋಳಿ ಕೊಡ್ತೀನಿ, ಅಥವಾ ನಿಮಗೆ ಮೇಕೆ ಕೊಡ್ತೀನಿ, ಅಥವಾ ನಿಮಗೆ ಕೋಳಿ ಕೊಡ್ತೀನಿ, ನನಗೆ ಕೆಲಸ ಕೊಡು ಅಂತ ಬೇಡಿಕೆ ಇಟ್ಕೊಟ್ಟೋಗ್ತಾರೆ. ಕೆಲವ್ರು ನಿಂಗೆ ಫಸ್ಟಾಗಿ ನಾನು ಊಟ ಕೊಡ್ತೀನಿ, ನಾನು ಬೇಟೆ ಕೊಟ್ಟುತ್ತಿ, ನಿಂಗೆ ಆಹಾರ ಕೊಟ್ಟುತ್ತಿ, ತೃಪ್ತಿಯಾಗಿ ಊಟ ಕೊಡ್ತೀನಿ, ತೆರಿಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ಆಹಾರ ಎಲ್ಲ ಕೊಟ್ಟುತ್ತಿ, ನಂಗೆ ಕೆಲಸ ಕೊಡು ಅಂತ ಮನಸ್ಪೂರ್ವಕವಾಗಿ ಬೇಡಿಕೆ ಇಟ್ಕೊಟ್ಟೋಗ್ತಾರೆ. ಖಂಡಿತ ಸಹ ಕೆಲಸ ಆಗುತ್ತೆ ಅವ್ರಿಗೆ. ಯಾಕೆಂದರೆ ಅಮ್ಮ ಕೊಟ್ಟಿರೋಂಥದ್ದು ಬೇಟೆ ಪೂಜೆ, ಆಹಾರ ಪೂಜೆ, ಹಣ್ಣಿನ ಋಣ. ಆ ಹಣ್ಣಿನ ಋಣ ಅಮ್ಮ ಮನಸ್ಪೂರ್ವಕವಾಗಿ ತೃಪ್ತಿಯಾಗಿ ಸ್ವೀಕಾರ ಮಾಡಿಕೊಂಡು ಅಂದರೆ, ತೃಪ್ತಿಯಾಗಿ ಹೊಟ್ಟೆ ತುಂಬಿತು ಅಂದರೆ, ತೃಪ್ತಿಯಾಗಿ ಸೇವೆ ಒಪ್ಪಿಗೆ ಆಯಿತು ಅಂದರೆ, ತೃಪ್ತಿಯಾಗಿ ಮನಸ್ಪೂರ್ವಕವಾಗಿ ಒಪ್ಪಿಗೆ ಆಯಿತು ಅಂದರೆ, ಖಂಡಿತನೂ ಸಹ ಅತಿ ಬೇಗನೆ ಅತಿ ಶೀಘ್ರದಲ್ಲಿ ಒಳ್ಳೇದಾಗುತ್ತೆ ಅಂತ ನಮ್ಮ ಭರವಸೆ ಅನ್ನೋದು ವಿಚಾರ ತಿಳಿಸ್ತೇನೆ.